ಸ್ನೇಹಿತರೆ, ಇನ್ನು ಒಂದು ವಾರದಲ್ಲೇ ನೀವು ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಪಡಿಬೇಕಾದ್ರೆ ಈ ಕೆಲಸವನ್ನ ಕಡ್ಡಾಯವಾಗಿ ಕೂಡಲೇ ಮಾಡಲೇಬೇಕು. ಇಲ್ಲಾಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬರಲ್ಲ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು. ಕೂಡಲೇ ಈ ಕೆಲಸವನ್ನ ಮಾಡಿಕೊಳ್ಳಿ. ಯಾವುದೇ ಕೆಲಸ ಇದ್ರೆ ಬಿಟ್ಟು ಮೊದಲು ಈ ಕೆಲಸವನ್ನ ಮಾಡಬೇಕು. ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬರಲ್ಲ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ 4ನೇ ಕಂತಿನ ಹಣವನ್ನ ಪಡೆದು 5ನೇ ಕಂತಿನ ಹಣಕ್ಕಾಗಿ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವರಿಗೆ ಇನ್ನು ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ 3ನೇ ಕಂತು, 2ನೇ ಕಂತು, 4ನೇ ಕಂತು ಪೆಂಡಿಂಗ್ ಇದ್ರೆ ಈ ಕೆಲಸವನ್ನ ನೀವು ಮಾಡಿಕೊಂಡ್ರೆ ನಿಮಗೆ ಎಲ್ಲ ಹಣ ಬರುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತ ಲೇಟೆಸ್ಟ್ ನ್ಯೂಸ್ ಇದು. ಏನ್ ಕೆಲಸವನ್ನ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಮತ್ತೆ ಮಾಡಿದ್ರೆ ಯಾಕೆ 5ನೇ ಕಂತಿನ ಹಣ ಬರುತ್ತೆ, ಮಾಡಿಲ್ಲ ಅಂದ್ರೆ ಯಾಕೆ ಬರಲ್ಲ, ಸಂಪೂರ್ಣವಾದಂತ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್, ಈ ಒಂದು ವಿಡಿಯೋಕ್ಕೆ ಕೇವಲ 500 ಲೈಕ್ ಅನ್ನ ಮಾತ್ರ ಕೇಳ್ತಾ ಇದ್ದೀನಿ. ಪ್ರತಿಯೊಬ್ರು ವಿಡಿಯೋ ನೋಡುವವರು ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ. 500 ಲೈಕ್ ಅನ್ನ ಮಾತ್ರ ಕೇಳಿರೋದು. ಬನ್ನಿ ಸ್ನೇಹಿತರೆ, ಹೊಸ ಅಪ್ಡೇಟ್ ಅನ್ನ ತಿಳಿಯೋಣ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹೌದು ಸ್ನೇಹಿತರೆ, ಇಷ್ಟು ದಿನ ಇಲ್ಲದ ರೂಲ್ಸು ಈಗ ಜಾರಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗ್ಲಿಂದ ಹಣ ಬರ್ತಾ ಇತ್ತು, ಕೆಲವರಿಗೆ ಬರ್ತಾ ಇದ್ದಿಲ್ಲ. ಸೊ ಈ ಪ್ರಾಬ್ಲಮ್ ನೀವು ಕಂಡಿರುವಂತದ್ದು. ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ 5ನೇ ಕಂತಿನ ಹಣವನ್ನ ನಾವು ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತಾ ಇದ್ದೇವೆ, ಅಷ್ಟರೊಳಗಡೆಯಾಗಿ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡ್ಬೇಕಂತ ಹೇಳಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ಈಗ ಹೊಸ ಅಪ್ಡೇಟ್ ಏನಿದೆ, ಜನವರಿ 15ನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರಂತ ಮಾಹಿತಿ ಇದೆ. ಸೊ ಅಂದ್ರೆ ಇನ್ನು ಒಂದು ವಾರ ಕಾಲಾವಕಾಶ ಇದೆ. ಒಂದು ವಾರದಲ್ಲಿ ಈ ಕೆಲಸವನ್ನ ನೀವು ಮಾಡಿಕೊಂಡ್ರೆ ನಿಮ್ಗೆ 5ನೇ ಕಂತಿನ ಹಣ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ಅಂತ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಹಾಗಾದ್ರೆ ಏನ್ ಕೆಲಸಪ್ಪ ಅಂತಂದ್ರೆ ಕಂಪಲ್ಸರಿ ಎಲ್ಲರೂ ಈ KYC ಯನ್ನ ಮಾಡಬೇಕು ಅಂತ ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಇದು ಯಾಕೆ ಜಾರಿಗೆ ತಂದಿದ್ದಾರಪ್ಪ ಅಂತಂದ್ರೆ, ಸೊ ನಿಮಗೆ ಗೊತ್ತಿರ್ಬೋದು, ಟ್ಯಾಕ್ಸ್ ಅನ್ನ ಕಟ್ಟುವಂತವ್ರು ಅಥವಾ ಶ್ರೀಮಂತರು ಪ್ರತಿಯೊಬ್ರು ಏನಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಅದರ ಬೆನಿಫಿಟ್ ಅನ್ನ ಪಡಿತಾ ಇದ್ದಾರೆ. ಸೊ ಇದನ್ನ ತಡೆಗಟ್ಟುವ ಒಂದು ಉದ್ದೇಶದಿಂದ ಪ್ರತಿಯೊಬ್ರು ಈ KYC ಯನ್ನ ಕಂಪಲ್ಸರಿ ಮಾಡ್ಬೇಕಂತೇಳಿ ಈ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದಿರುವಂತದ್ದು. ಇದ್ರ ಜೊತೆಗೆ ಕೆಲವರಿಗೆ ಹಣ ಬರುವಲ್ಲಿ ತೊಂದರೆ ಆಗ್ತಾ ಇದೆ. ಸೊ ಅದನ್ನು ಕೂಡ ತಡೆಗಟ್ಟೋದಕ್ಕೆ ಈ ಒಂದು KYC ಯನ್ನ ಮಾಡ್ಬೇಕಂತ ಹೇಳಿ ಗೃಹಲಕ್ಷ್ಮಿ ಯೋಜನೆಯ ಪರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳ್ಕೊಂಡಿರೋದು. ಸೊ ಹಾಗಾದ್ರೆ KYC ಅಂದ್ರೆ ಯಾವ ರೀತಿ ಮಾಡಬೇಕು, ಎಲ್ಲಿ ಮಾಡಬೇಕು, ಏನ್ ಡಾಕ್ಯುಮೆಂಟ್ ಬೇಕು? ಸೊ ಸ್ನೇಹಿತರೆ, KYC ಅಂತಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಅನ್ನ ಕೊಡೋದು, ಅಂದ್ರೆ ಬಯೋಮೆಟ್ರಿಕ್ ಅನ್ನ ಮಾಡಿಸೋದು. ನೀವು ಇದಕ್ಕೆ ಏನ್ ಬೇಕಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಇದ್ರೆ ಸಾಕು. ಇಷ್ಟೇ ಡಾಕ್ಯುಮೆಂಟ್. ಇವುಗಳನ್ನ ತೆಗೆದುಕೊಂಡೋಗಿ ನೀವು ಗ್ರಾಮವನ್ನಾಗ್ಲಿ, ಕರ್ನಾಟಕವನ್ನಾಗ್ಲಿ, ಬೆಂಗಳೂರು ಒಂದು ಕೇಂದ್ರ ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ KYC ಯನ್ನ ಮಾಡಿ ಅಂತ ಹೇಳಿದ್ರೆ ಅವರು ನಿಮಗೆ ಮಾಡಿಕೊಡ್ತಾರೆ. ಇಷ್ಟು ಮಾಡಿದ್ರೆ ಸಾಕು, ನಿಮಗೆ ನೆಕ್ಸ್ಟ್ ನೀವು 5ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಮತ್ತೆ ಕೆಲವರಿಗೆ ಏನು ಹಣ ಬರುವಲ್ಲಿ ತೊಂದರೆ ಆಗ್ತಾ ಇತ್ತು, ಆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಅದಕ್ಕಾಗಿ ಇನ್ನು ಒಂದು ವಾರ ಟೈಮ್ ಇದೆ ನಿಮ್ಗೆ 5ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ. ಸೊ ಅಷ್ಟರೊಳಗಡೆಗಾಗಿ ಕೆಲಸವನ್ನ ಮಾಡಿ. ಮತ್ತೆ ಒಂದು ವಾರ ಅಂತ ಟೈಮ್ ಏನಿಲ್ಲ, ನೀವು ಯಾವಾಗ ಬೇಕಾದ್ರೂ ಮಾಡಿಸ್ಬೋದು. ಮಾಡಿಸಿದ ನಂತರ ನಿಮಗೆ 5ನೇ ಕಂತಿನ ಹಣ ಬರುತ್ತೆ. ಸೊ ಅದಕ್ಕೆ ಯಾರು ಲೇಟ್ ಮಾಡೋದು ಬೇಡ, ಕೂಡಲೇ ಈ ಒಂದು ಕೆಲಸವನ್ನ ಮಾಡಿಕೊಂಡು ನೀವು 5ನೇ ಕಂತಿನ ಹಣವನ್ನ ಪಡೆದುಕೊಳ್ಳಿ.